ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಡೆಮೋ ವಿಡಿಯೋ ಎರಡು ನೋಡಿದ್ರಲ್ಲ, ಒಂದು ನೇಮ್ ಎನಿಮೇಷನ್ ಅಂದರೆ ಇಂಟ್ರಡಕ್ಷನ್ ಇಂಟರ್ವ್ಯೂ ಯಾವ ಥರ ಬರುತ್ತಂತ, ಮತ್ತು ಇನ್ನೂ ಒಂದು 3D ವಿಡಿಯೋ ಯಾವ ಥರ ಬರುತ್ತಂತ ಮಾಡಿ ಡೆಮೋ ವಿಡಿಯೋ ಎರಡು ತೋರಿಸಿದ್ದೀನಿ, 1, 2 ಅಂತಂದು. ಸೊ ನಿಮಗೆ ಪ್ರಾಜೆಕ್ಟ್ ಯಾವ ಥರ ಕೊಟ್ಟಿರುತ್ತೆ ಅಂದರೆ 3D ಪ್ರಾಜೆಕ್ಟ್ ಅಂತ ಒಂದು ಕೊಟ್ಟಿರೋದು. ಅದು 3D ಪ್ರಾಜೆಕ್ಟ್ ಅಂದರೆ ನಿಮಗೆ ಒಂದು ಲೇಡೀಸ್ದು ನೋಡಿದ್ರಲ್ವ, ಸೊ ಅದು 3D ಪ್ರಾಜೆಕ್ಟ್. ಸೊ ನೀವು ಬಾಯ್ಸ್ದಾದರೂ ಗರ್ಲ್ಸ್ದಾದ್ರು ಯಾರ್ದಾದ್ರು ಹಾಕ್ಬೋದು, ರಿಮೂವ್ ಮಾಡ್ಕೊಂಡು, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಕೊಂಡು. ಸೊ ಇಂಟ್ರೊಡಕ್ಷನ್ ಇದು ನೇಮ್ ನೋಡಿದ್ರೆ ನೇಮ್ ಎನಿಮೇಷನ್, ಅಲ್ಲಿ ನಿಮ್ಮ ಹೆಸರು ಯಾರ್ದು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಸೊ ಫಸ್ಟಿಗೆ ನಾವು ಅಲರ್ಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ, ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ. ಸೊ ನೀವು ಯಾವುದೋ ಮೊದಲು ಈ ಸಿಂಪಲ್ ಆಗಿದೆ ಇದು ಮಾಡಿಬಿಡೋ ಬನ್ನಿ. ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ಯಾಕಂದರೆ ಬೆಳಿಗ್ಗೆಲ್ಲ ಸ್ವಲ್ಪ ಸೌಂಡ್ ಬರ್ತಿದೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಸೌಂಡ್ ಬಂದರೆ ಡಿಸ್ಟರ್ಬೆನ್ಸ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಆಲ್ರೆಡಿ ಫೋಟೋ ಇದೆ. ಸೊ ನೀವು ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳಿ. ನಿಮಗೆ ತೋರಿಸ್ತೀನಿ ಬನ್ನಿ. ಬಜೆಟ್ ಆ್ಯಪ್ ಅಂತ ಒಂದು ಡಿಸ್ಕ್ರಿಪ್ಷನ್ ಕಡೆ ಕೊಟ್ಟಿರ್ತೀನಿ, ಅದನ್ನ ಕೂಡ ಡೌನ್ ಮಾಡ್ಕೊಳ್ಳಿ. ಹಂಗೆ ನಾನು ಏನಾನು ವೀಡಿಯೋ ಕೊಟ್ಟಿದ್ದೀನಿ ಅವೆಲ್ಲ ಡೌನ್ ಮಾಡ್ಕೊಳ್ಳಿ. ಬಜೆಟ್ ಆ್ಯಪ್ ಓಪನ್ ಮಾಡ್ಕೊಳ್ತಿದ್ದೀನಿ ನೋಡಿ. ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಸರಿ, ಇದು ಫೋಟೋ ಗ್ಯಾಲರಿಗೆ ಹೋಗಿ ಒಂದು ನಿಮಿಷ. ಎಕ್ಸಾಂಪಲಿ ಈ ಫೋಟೋ ಕಾಣ್ತಿದ್ದಲ್ಲ, ಅದೇನು ಅಮೌಂಟ್ ಏನು ಕೇಳಲ್ಲ. ಆಮೇಲೆ ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಅಂತ ಕಾಣ್ತಿದ್ದಲ್ಲ, ಇಲ್ಲಿ ಕತ್ರಿ ಟೈಪ್ ಕಾಣ್ತಿದ್ದು ನೋಡಿ. ಇಲ್ಲಿ ಕತ್ರಿ ಟೈಪ್ ಕಾಣ್ತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರಿಮೂವ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ರಿಮೂವ್ ಆದಮೇಲೆ ಸೇವ್ ಮಾಡ್ಕೊಳ್ಳಿ. ಓಕೆನಾ, ಈ ಥರ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬನ್ನಿ. ಓಕೆ, ನೀವು ಯಾವ ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರ್ತಾರೆ ಇಲ್ಲೆಲ್ಲ ಹೈಡ್ ಮಾಡಿದ್ದೀನಿ, ಒಂದೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕಲರ್ ಆ್ಯಂಡ್ ಬಾಕ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಬಾಕ್ಸ್ ಕ್ಲಿಕ್ ಮಾಡಿಕೊಂಡು ಮತ್ತು ಸ್ಟಾರ್ ಕಾಣ್ತಿದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ರೆ ಅಂತಂದರೆ ಬಜೆಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಬಜೆಟ್ ಆಪ್ಷನ್ಗೆ ಹೋಗಿ ನೀವು ಎಕ್ಸಾಂಪಲಿಗೆ ಒಂದು ನಿಮಿಷ ಯಾರ್ದಾದ್ರೂ ಬೇರೆ ನೋಡೋಣ. ಐ ಥಿಂಕ್ ಇದು ನೋಡೋಣ ತಡಿ. ಓಕೆನಾ, ಈ ಥರ ನೋಡಿ ಹೊಂಟೆ ಸಖತ್ತಾಗೆ ಬಂತು. ಓಕೆ, ನೀವು ಕೂಡ ಈ ಥರ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಬನ್ನಿ, ಅಲ್ಲಿ ಮಾಡ್ಕೊಂಡಾದ್ಮೇಲೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫುಲ್ ಪ್ರಾಜೆಕ್ಟ್ 2 ಅಂತ ಕೊಟ್ಟಿರುತ್ತೆ ನೋಡಿ. ಫುಲ್ ಪ್ರಾಜೆಕ್ಟ್ 2ದಾಗ 2 ಕೊಟ್ಟಿರುತ್ತೆ, ನಿಮಗೆ ಕಾಣ್ತಿದೆ 2 ಕೊಟ್ಟಿರುತ್ತೆ. 2 ಅಂದರೆ ಅವು ಯಾವುವು ಅಂತಂದ್ರೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇವೆರಡು ಪ್ರಾಜೆಕ್ಟ್ ಕೊಟ್ಟಿರೋದಲ್ಲಿ 2 ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆನಾ, 2 ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಳ್ಳಿ. ಈಗ ಫುಲ್ ಪ್ರಾಜೆಕ್ಟ್ ಒಂದು ಫಸ್ಟ್ ನೀವೇನು ಮಾಡ್ತಾರೆ, ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ಒಂದು ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ, ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ ವೀಡಿಯೋನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಒಂದು ನಿಮಿಷನೇ, ಸ್ವಲ್ಪ ಹುಡ್ಕೋದು ಲೇಟ್ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಬಿಡಲ್ಲ, ಇಲ್ಲಿರ್ಬೇಕು. ಸ್ವಲ್ಪ ಹುಡುಕೋದು ಕಷ್ಟ ಆಗುತ್ತೆ, ಯಾಕಂದರೆ ವೀಡಿಯೋಸ್ ಭಾಳ ಇರ್ತಾವಲ್ವ, ಅದಕ್ಕೋಸ್ಕರ. ಲಾಸ್ಟ್ ಐತೆ ನೋಡ್ತೀನಿ. ಇಲ್ಲಿ ನೋಡಿ, ಈ ವಿಡಿಯೋ ಕೊಟ್ಟಿದ್ದೀನಿ ಇಂಟರ್ವ್ಯೂ. ಇದು ಗುಂಟೂರು ಕಾರಂದಿದ್ದು ವಿಡಿಯೋ. ಸೊ ನೀವು ಈ ವಿಡಿಯೋನ ಕೆಳಗಡೆ ತಗೊಂಬನ್ನಿ. ಕೆಳಗಡೆ ಅಂದರೆ ಎಲ್ಲಾದ್ರೂ ಕೆಳಗಡೆ ತಗೊಂಬನ್ನಿ. ಈ ಥರ ಬರುತ್ತೆ. ಓಕೆನಾ, ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಓಕೆ, ಈ ಥರ ಬಂದಮೇಲೆ ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೂಪ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಅಂತ ಕಾಣ್ತಿದಲ್ಲ, ಸೇಮ್ ತ್ರಿಭುಜ ಆಕಾರ ರೌಂಡ್ ಆಕಾರ ಕಾಣ್ತಿದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಈ ಥರ ಓಪನ್ ಆಗುತ್ತೆ. ಮತ್ತೆ ಗ್ರೂಪು ಸೆಲೆಕ್ಟ್ ಮಾಡಿ ಎಡಿಟ್ ಗ್ರೂಪ್ನಾಗ ಹೋಗಿ. ಸೊ ಇಲ್ಲಿ ನೀವು ಯಾರ ನೇಮ್ ಇಕ್ಬೇಕಂತಿದ್ದೀರಾ. ಓಕೆನಾ, ಇಲ್ಲಿ ಎಕ್ಸಾಂಪಲಿಗೆ ಪುನೀತ್ ಅಂತ ಇಟ್ಟಿದ್ದೀನ. ಸೊ ನಿಮಗೆ ಯಾವುದಪ್ಪ ಸಂತೋಷ್ ಅಂತ ಇಕ್ತೀನಿ ನೋಡಿ. ಫಸ್ಟಿಗೆ ಕ್ಯಾಪಿಟಲ್ ಇರಲಿ, ಆಮೇಲೆ ಸ್ಮಾಲ್ ಆಗಬೇಕಾರೆ, ಯಾಕಂದ್ರೆ ಸ್ಟೈಲ್ ಅಂಬೋದು ಚೆನ್ನಾಗಿರುತ್ತೆ. ಸಂತೋಷ್ ಕುಮಾರ್. ಓಕೆನಾ, ಸಂತೋಷ್ ಕುಮಾರ್ ಅಂತ ಇಟ್ಟಿದ್ದೀನಿ ನೋಡಿ. ಈಗ ಬ್ಯಾಗ್ ಬಂದು ಈ ಥರ ನೋಡಿ. ಸೊ ಸಖತ್ತಾಗೆ ಸೆಟ್ ಆಗಿರುತ್ತೆ. ಓಕೆನಾ, ಇಲ್ಲಿ ಸ್ವಲ್ಪ ಕಟ್ಟಾಗಿರುತ್ತೆ. ನೀವೇನು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕರೆಕ್ಟ್ ಎಲ್ಲಿಗೆ ತಗೊಂಬರ್ತೀರ ಅಂತಂದ್ರೆ, ಪುನೀತ್ ಅಂತ ಬಂತದಿಲ್ಲ, ಕರೆಕ್ಟ್ ಒಂದು ನಿಮಿಷ 9.14 14ಕ್ಕೆ ತಗೊಂಬಂದು 14ಗೆ ಇಲ್ಲಿಗೆ ಒಂದು ಬೀಟ್ ಮಾರ್ಕ್ ಹಾಕೊಂಡು ಇಲ್ಲಿಗೇನು ಹೇಳ್ಕೊಳ್ಳಿ. ಓಕೆನಾ,
ಸೊ ಈ ಥರ ಸೆಟ್ ಆಗುತ್ತೆ. ಓಕೆ, ಈಗ ಇನ್ನೊಂದು ಗ್ರೂಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಕನ್ನಡದಾಗ ಬರೀಬೇಕಲ್ವ, ಸೊ ಎಡಿಟ್ ಗ್ರೂಪ್ನಾಗ ಹೋಗಿ ಸೇಮ್ ಇಲ್ಲಿ ಒಂದು ಗ್ರೂಪ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಾರಿ, ಮ್ಯಾಗಳು ಸೆಲೆಕ್ಟ್ ಮಾಡ್ಕೊಳ್ಳಿ ಆದಷ್ಟು. ಒಂದು ನಿಮಿಷ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಕೆಳಗಡೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಡಿಟ್ ಗ್ರೂಪ್ನಾಗ ಹೋಗಿ. ಸೊ ಇಲ್ಲಿ ಒಂದು ಸೆಂಟ್ರ್ ಕಾಣ್ತಿದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಆಪ್ಷನ್ಗೆ ಹೋಗಿ ಎಲ್ಲ ಕ್ಲಿಯರ್ ಮಾಡಿಕೊಂಡು ನೀವು ಕನ್ನಡದ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮ ಹತ್ರ ಇರ್ತದೆ ಕನ್ನಡ ಸೆಟ್ಟಿಂಗ್ ಮಾಡ್ಕೊಳ್ಳೋದು. ನಾನು ಬರಿತಾಯಿದ್ದೀನಿ ನೋಡಿ, ಎಲ್ಲಪ್ಪ ಇದು ಒಂದು ನಿಮಿಷ, ಕನ್ನಡ ಅಷ್ಟೊಂದು ಬರೆಯೋಕ್ಕೆ ಬರೋಲ್ಲ. ಸೊ ತಪ್ಪಾದರೆ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸಂತೋಷ್, ಓಕೆನಾ, ಸಂತೋಷ್. ಈ ಥರ ಏನಾದ್ರು ಇಲ್ಲಿ ಕಾಣ್ತಿದೆಯಲ್ಲ ಮಾರ್ಕ್, ಇಲ್ಲಿ ಸಂತೋಷ್ ಶಾ ಕಾಣ್ತಿದಲ್ವ. ಸೊ ಇದ್ರ ಮೇಲೆ ಎಡಿಟ್ ಆಪ್ಷನ್, ಎಫೆಕ್ಟ್ ಆಪ್ಷನ್ಗೆ ಹೋಗಿ ಇಲ್ಲಿ ವೈಪ್ ಎಫೆಕ್ಟ್ ಅಂತ ಕಾಣ್ತಿದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ಟಿಂಗ್ ನಿಮಿಷ ಅಲ್ಲಿದೆ ಎಂಡಿಂಗ್ ಹತ್ರ ಬಂದು ಸ್ವಲ್ಪ ನಿಮ್ಮ ನೇಮ್ ಕಾಣೋಷ್ಟು ಸ್ವಲ್ಪ ಇದು ಮಾಡ್ಕೊಳ್ಳಿ. ಓಕೆ, ನಂಗೆ ಕಾಣ್ತಿದ್ದು ನೋಡಿ ಈಗ. ಓಕೆ, ಈಗ ಬ್ಯಾಕ್ ಬನ್ನಿ. ಸೊ ಇಲ್ಲೇನಾದರೂ ಹಂಗಿದ್ರೆ ಇಟ್ಕೊಳ್ಳಿ. ಒಂದು ನಿಮಿಷ, ಇಲ್ಲಿ ಅಪ್ಪು ಅಂತ ಕಾಣ್ತಿದೆ, ಇಲ್ಲಿ ಕುಮಾರ್ ಅಂತ ಇಟ್ಕೊಳ್ಳಿ. ಸೊ ಇಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಫಸ್ಟ್ ಹೇಳ್ತೀನಿ ನಾನು ನಿಮಗೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಒಂದು ನಿಮಿಷ, ಇದು ಕಾಣ್ತಿಲ್ಲ ನೋಡಿ, ಇಲ್ಲಿ ಈ ಥರ ಹೋಗ್ತಿರ್ತೀವಿ. ನೀವೇನು ಇರೋದಿಲ್ಲ, ಇದು ಲಾಸ್ಟ್ನೇ ಹೋಗ್ಕೊಂಬಿಡುತ್ತೆ. ಓಕೆ, ನೀವು ಬ್ಯಾಕ್ ಬಂದು ಈಗ ನೋಡಿಲಿ ಇಷ್ಟಾಯಿತು. ಇಷ್ಟೆಲ್ಲ ಆದಮೇಲೆ ಈಗ ಬ್ಯಾಕ್ ಬನ್ನಿ. ಇನ್ನೊಂದು ಪ್ರಾಜೆಕ್ಟ್ ಇರುತ್ತಲ್ಲ, ನಾನು ಹೇಳ್ತಾನೆ, ನೀವು ಪ್ರಾಜೆಕ್ಟ್ 3D ಪ್ರಾಜೆಕ್ಟ್ 1 ಕೊಟ್ಟಿರ್ತೀನಿ, ಇನ್ನೊಂದು ಪ್ರಾಜೆಕ್ಟ್ 2ದ್ರಾಗ ಎರಡು ಕೊಟ್ಟಿರ್ತೀನಿ. ಅಂದರೆ 3D ಕ್ಯಾಮ್ರಾ ವಿತ್ ವೀಡಿಯೋ ಲಿಂಕ್ ಇರುತ್ತೆ. ಫಸ್ಟ್ 3D ಕ್ಯಾಮ್ರಾ ಕಾಪಿ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡ್ಕೊಂಡಾದ್ಮೇಲೆ ಫಸ್ಟಿಗೆ ಇಂಪೋರ್ಟ್ ಮಾಡೋಣ. ಸೊ ಓಕೆನಾ, ಇಲ್ಲಿಂದ +2 ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಮಾಡಿ. ಒಂದು ನಿಮಿಷ, ಕರೆಕ್ಟ್ ಮಾಡಿದ್ವಿ ಅಲ್ಲಿ ನೋಡೋಣ. ಕರೆಕ್ಟ್ ಮಾಡಿದ್ವಿ. ಈಗ ಬ್ಯಾಕ್ ಬಂದು ಮತ್ತೆ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ 3 ವೀಡಿಯೋಸ್ ಕಾಣ್ತಿದಲ್ವ ಕೆಳಗಡೆ, ಇದು 3D ವೀಡಿಯೋ ಕೆಳಗಡೆ, 3D ಕ್ಯಾಮ್ರಾ ಕೆಳಗಡೆ 3 ವೀಡಿಯೋಸ್ ಕಾಣ್ತಿದ್ದು ನೋಡಿ. ಅವು +2 ಮಾಡ್ಕೊಂಡು ಒತ್ತಿಡ್ಕೊಂಡು ಕಾಪಿ ಲೇಯರ್ ಮಾಡ್ಕೊಂಡಾದ್ಮೇಲೆ ಈಗ ಕರೆಕ್ಟ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈಗ ಕರೆಕ್ಟ್ ಎಲ್ಲಿ ಏನು ಬರ್ತಾರೆ ಅಂತಂದರೆ ಕರೆಕ್ಟ್ ಬಿಟ್ ಮಾರ್ಕ್ ಹತ್ರ ಬಂದು ಪೇಸ್ಟ್ ಮಾಡಿ. ಓಕೆ, ನಾನು ಪೇಸ್ಟ್ ಮಾಡಿ ಒಂದು ಟೈಮ್ ನೋಡಿ ತೋರಿಸ್ತೀನಿ ನೋಡಿ. ಈಗ ಒಂದು ಟೈಮ್ ಸಾಂಗ್ ಜೊತೆಗೆ ನೋಡಿ. ಓಕೆನಾ, ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಈಗ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ. ಜೈ ಹಿಂದ್. ಓಕೆ, ಬಾಯ್.